ಒಂದೊಳ್ಳೆ ಹಲಸಿನ ಹಣ್ಣಾಗಿದೆ. ತುಂಬಾನೇ ಚೆನ್ನಾಗಿದೆ. ಈ ಹಣ್ಣನ್ನ ಬಳಸ್ಕೊಂಡು ಒಂದು ರುಚಿಯಾದ ಹಲಸಿನ ಹಣ್ಣಿನ ದೋಸೆ ಮಾಡುವ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಈ ದೋಸೆಗೆ ಬೆಣ್ಣೆ ಅಥವಾ ತುಪ್ಪ, ಜೇನುತುಪ್ಪ ಎಲ್ಲ ಹಾಕಿ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ಯಾವ ರೀತಿಯಾಗಿ ಈ ದೋಸೆಯನ್ನ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಹಲಸಿನ ಹಣ್ಣನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದರ ಮೇಲಿನ ಗೂಂಜನ್ನೆಲ್ಲ ತೆಗೆದಾಕಿ ಮೇಣವನ್ನೆಲ್ಲ ಒರೆಸ್ಕೊಂಡು ಹಲಸಿನ ಸೊಳೆಗಳನ್ನ ಬಿಡಿಸ್ಕೊಳ್ತಾ ಇದ್ದೇವೆ ಇಲ್ಲಿ. ಹಲಸಿನ ಹಣ್ಣನ್ನ ಬಿಡಿಸುವಾಗ ಕೈಗೆ ಸ್ವಲ್ಪ ಎಣ್ಣೆಯನ್ನ ಸವರೋದ್ರಿಂದ ಅದರ ಮೇಣ ಎಲ್ಲ ಕೈಗೆ ಜಾಸ್ತಿ ಅಂಟ್ಕೊಳ್ಳೋದಿಲ್ಲ. ಅದರಲ್ಲಿರುವ ಸಾರೆ ಅಂತ ಹೇಳ್ತೇವೆ ನಮ್ಮ ಕಡೆ, ಬಿಳಿ ಬಿಳಿ ಉದ್ದುದ್ದ ಇರ್ತದಲ್ಲ, ಅದೆಲ್ಲ ಅಂಟ್ಕೊಂಡಿರ್ತದಲ್ಲ, ಅದನ್ನೆಲ್ಲ ತೆಗ್ದು ಹಾಕೊಂಡು ಒಳಗಡೆ ಇರುವ ಬೀಜವನ್ನೆಲ್ಲ ಬಿಡಿಸಿ ತೆಗೆದು ಹಾಕಿ ಸೊಳೆಗಳನ್ನ ಒಟ್ಟು ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಸೊಳೆಗಳನ್ನ ಬಿಡಿಸಿ ಆಗಿದೆ. ಈಗ ಇದಕ್ಕೆ ಅಕ್ಕಿಯನ್ನ ನೆನೆಸಿಟ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆ ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿ ಸೊಳೆಯ ಮೇಲೆ ಡಿಪೆಂಡ್ ಆಗ್ತದೆ. ನಮ್ಮಲ್ಲಿ ಸೊಳೆನೇ ಸ್ವಲ್ಪ ಜಾಸ್ತಿ ಇರ್ತದೆ ಅಕ್ಕಿಯ ಪ್ರಮಾಣಕ್ಕಿಂತ. ಜಾಸ್ತಿ ಸೊಳೆಯನ್ನ ಹಾಕಿ ನಾವು ದೋಸೆಯನ್ನ ಮಾಡ್ತೇವೆ. ತುಂಬಾ ಬೇರೆ ಬೇರೆ ರೀತಿಯಲ್ಲಿ ದೋಸೆಯನ್ನ ಮಾಡ್ತಾರೆ. ನಮ್ಮಲ್ಲಿ ಮಾಡುವ ವಿಧಾನವನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅಕ್ಕಿಯನ್ನ ಒಂದು 4-5 ಗಂಟೆ ಹೊತ್ತು ನೆನೆಸಿ ಇಟ್ಕೊಂಡಿದ್ದೆ. ಅದರಲ್ಲಿರುವ ನೀರನ್ನೆಲ್ಲ ಬಸಿದು ಒಂದು ಬಟ್ಟೆಯ ಮೇಲೆ ಇದನ್ನ ಆರ್ ಹಾಕ್ತೇನೆ. ಅದರಲ್ಲಿರುವ ನೀರನ್ನೆಲ್ಲ ಚೆನ್ನಾಗಿ ತೆಕ್ಕೊಳ್ಬೇಕು. ಕಲ್ಲಿನಲ್ಲಿ ರುಬ್ಬಿ ಮಾಡೋದಾದ್ರೆ ನೀರನ್ನ ಬಸಿದುಕೊಂಡ್ರೆ ಸಾಕು. ಮಿಕ್ಸಿ ಜಾರಲ್ಲಿ ಮಾಡುವಾಗ ಸ್ವಲ್ಪ ಬಟ್ಟೆ ಮೇಲೆ ಹರಡಿದಾಗ ನಮಗೆ ಇದನ್ನ ಪುಡಿಯನ್ನ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಕಲ್ಲಲ್ಲಿ ರುಬ್ಬೋದಾದ್ರೆ ಕಲ್ಲಿಗೆ ಸೊಳೆ ಹಾಗೆ ಅಕ್ಕಿ, ಉಪ್ಪು, ಬೆಲ್ಲ ಎಲ್ಲವನ್ನ ಹಾಕಿ ರುಬ್ಕೊಳ್ತೇವೆ. ನಾನಿಲ್ಲಿ ಎಲ್ರಿಗೂ ಕಲ್ಲಲ್ಲಿ ರುಬ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಿಕ್ಸಿ ಜಾರಲ್ಲಿ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ತೋರಿಸ್ತಾ ಇದ್ದೇನೆ. ಅಕ್ಕಿಯನ್ನೆಲ್ಲ ಬಟ್ಟೆ ಮೇಲೆ ಹಾಕಿದ ನಂತರ ನೀರೆಲ್ಲ ಆರಿದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರನ್ನ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಅಕ್ಕಿಯಿಂದ ಈ ರೀತಿ ಪೌಡ್ರನ್ನ ಮಾಡ್ಕೊಂಡಿದ್ದೇನೆ. ನೀವು ಸೊಳೆ ಎಷ್ಟು ತಗೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅಕ್ಕಿ ಹಿಟ್ಟನ್ನ ಮಾಡಿ ಇಟ್ಕೊಂಡಿರಿ. ಸೊಳೆಯನ್ನ ರುಬ್ಬಿದ ನಂತರ ಅದಕ್ಕೆ ಎಷ್ಟು ಹಿಟ್ಟು ಹಿಡಿಸ್ತದೆ ಅಂತ ನೋಡ್ಕೊಂಡು ಸೇರಿಸ್ಕೊಳ್ಬಹುದು. ಈಗ ಮಿಕ್ಸಿ ಜಾರಲ್ಲಿ ಹಲಸಿನ ಹಣ್ಣಿನ ಸೊಳೆಗಳನ್ನ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೇನೆ. ಈ ರೀತಿ ನುಣ್ಣಗಿನ ಪೇಸ್ಟ್ ಅನ್ನ ಮಾಡ್ಕೊಂಡಿದ್ದೇನೆ. ಎಲ್ಲ ಹಣ್ಣನ್ನು ಇದೇ ರೀತಿ ರುಬ್ಕೊಳ್ತೇನೆ. ಹಲಸಿನ ಹಣ್ಣು ತುಂಬಾ ಸಿಹಿ ಇದ್ದಾಗ ಅದಕ್ಕೆ ಬೆಲ್ಲ ಸ್ವಲ್ಪ ಕಡಿಮೆ ಸಾಕಾಗ್ತದೆ. ಹಲಸಿನ ಹಣ್ಣು ಸಪ್ಪೆ ಇದ್ರೆ ಬೆಲ್ಲ ಜಾಸ್ತಿ ಬೇಕಾಗ್ತದೆ. ಬೆಲ್ಲ ಜಾಸ್ತಿ ಹಾಕಿದ ಹಾಗೆ ಹಿಟ್ಟು ಕೂಡ ಜಾಸ್ತಿ ಹಿಡಿತದೆ. ಕೆಲವೊಂದು ಸೊಳೆ ಮೆತ್ತಗೆ ಇರ್ತದೆ, ನೀರಾಗಿರ್ತದೆ, ಆಗ ಹಿಟ್ಟು ಜಾಸ್ತಿ ಬೇಕಾಗ್ತದೆ. ಎಲ್ಲವನ್ನ ನೋಡ್ಕೊಂಡು ನಾವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಬೇಕು. ಹಲಸಿನ ಹಣ್ಣಿನೆಲ್ಲ ರುಬ್ಬಿ ಆಗಿದೆ. ಸಾಧಾರಣ ಒಂದು 2-2.5 ಕಪ್ ಆಗುವಷ್ಟು ಹಿಟ್ಟು ಆಗಿರ್ಬೋದು ಹಲಸಿನ ಹಣ್ಣಿಂದು. ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ, ಹಾಗೆ ಬೆಲ್ಲವನ್ನ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ ಡಬ್ಬಿ ಬೆಲ್ಲ ಅಂತ ಹೇಳ್ತೇವೆ, ಆರ್ಗ್ಯಾನಿಕ್ ಬೆಲ್ಲವನ್ನ ಬಳಸ್ತಾ ಇದ್ದೇನೆ. ಎಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ. ಹಲಸಿನ ಹಣ್ಣಿನ ಸೊಳೆ ಕೂಡ ತುಂಬಾ ಚೆನ್ನಾಗಿ ಸ್ವೀಟ್ ಆಗಿ ಇದೆ. ಹಾಗಾಗಿ ಒಂದು 3-4 ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನ ಹಾಕೊಂಡಿದ್ದೇನೆ. ನಾವು ಅಕ್ಕಿ ಹಿಟ್ಟನ್ನ ಹಾಕಿದಾಗ ಅದಕ್ಕೆ ಸರಿಯಾಗಿ ಬೆಲ್ಲವನ್ನ ಹಾಕೊಳ್ಬೇಕಾಗ್ತದೆ. ಹಲಸಿನ ಹಣ್ಣಿನ ಸಿಹಿ ದೋಸೆಗೆ ಸಾಕಾಗ್ತದೆ. ಹಾಗೆ ಅಕ್ಕಿ ಹಿಟ್ಟಿಗೆ ಬೇಕಾಗುವಷ್ಟು ಬೆಲ್ಲವನ್ನ ಹಾಕೊಳ್ಬೇಕು. ನಾನಿಲ್ಲಿ ಪೌಡರ್ ಮಾಡಿರುವ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೇನೆ. 1.5 ಕಪ್ ಆಗುವಷ್ಟು ಹಿಟ್ಟನ್ನ ಹಾಕೊಂಡಿದ್ದೇನೆ. ನೋಡ್ಕೊಂಡು ಮತ್ತೆ ಬೇಕಾದ್ರೆ ಮತ್ತೆ ಹಿಟ್ಟನ್ನ ಸೇರಿಸ್ಕೊಳ್ತೇನೆ. ನಾವು 2 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿದಾಗ 3 ಕಪ್ ಆಗೋದ್ರವರೆಗೂ ಹಿಟ್ಟು ಆಗ್ತದೆ. ಅಷ್ಟು ಹಾಕಿದ್ರೆ ಇದು ಹೆಚ್ಚಾಗ್ತದೆ ಅಂತ ಸ್ವಲ್ಪ ಹಿಟ್ಟನ್ನ ಹಾಗೆ ಬಿಟ್ಟಿದ್ದೇನೆ, ಪೂರ ಹಾಕಿಲ್ಲ ನಾನಿಲ್ಲಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನಂತರ ಒಂದು ಕಾವಲಿಯನ್ನ ಕಾಯಲಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನ ಹಚ್ಚಿದಾಗ ತುಂಬಾ ಸುಲಭವಾಗಿ ಎದ್ದು ಬರ್ತದೆ ಹಲಸಿನ ಹಣ್ಣಿನ ದೋಸೆ. ಈ ರೀತಿ ಗಟ್ಟಿ ಹಿಟ್ಟನ್ನ ಮಾಡ್ಕೊಂಡಿರ್ತೇವೆ. ಕೈಯಲ್ಲಿ ಈ ರೀತಿ ಹಚ್ಚುದು. ಇದನ್ನ ನಾವು ನೀರಾಗಿ ಹಿಟ್ಟನ್ನ ಮಾಡೋದಿಲ್ಲ. ದೋಸೆ ಸೌಟಲ್ಲಿ ಎಲ್ಲ ಹುಯ್ಯುವ ಹಾಗೆ ಮಾಡುವ ದೋಸೆ ಅಲ್ಲ ಇದು. ಇದು ಈ ರೀತಿಯಾಗಿ ಹಚ್ಚಿ ಮಾಡುವಂತಹ ದೋಸೆ. ಚೆನ್ನಾಗಿ ತೆಳ್ಳಗೆ ಹಚ್ಕೊಂಡು ಒಂದು ಮುಚ್ಚಳವನ್ನ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ತುಪ್ಪವನ್ನ ಹಾಕಿದಾಗ ತುಂಬಾನೇ ಚೆನ್ನಾಗಾಗ್ತದೆ. ಸಿಹಿ ಆಗಿರೋದ್ರಿಂದ ತುಪ್ಪ ಹಾಕಿ ಮಾಡಿದಾಗ ಚೆನ್ನಾಗಾಗ್ತದೆ. ನಿಧಾನಕ್ಕೆ ಇದನ್ನ ಎತ್ಕೊಳ್ಬೇಕು. ಒಂದು ದೋಸೆಯನ್ನ ಮಾಡಿ ನೋಡ್ಕೊಳ್ಬೇಕು. ಎತ್ತಲಿಕ್ಕೆ ಬರುದಿಲ್ಲ ಅಂತಿದ್ರೆ ಮತ್ತೆ ಬೇಕಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಬಹುದು. ಇದು ಎದ್ದು ಬರ್ತಾ ಇದೆ. ಕಾವಲಿ ಹೀಟ್ ಸ್ವಲ್ಪ ಕಡಿಮೆ ಆಗಿದೆ, ಮೊದಲನೇ ದೋಸೆ ಆಗಿರೋದ್ರಿಂದ. ಸ್ವಲ್ಪ ಚೆನ್ನಾಗಿ ಹೀಟ್ ಬಂದ ನಂತರ ಇನ್ನು ಚೆನ್ನಾಗಾಗ್ತದೆ. ಹಾಗಂತ ದೊಡ್ಡ ಉರಿಯಲ್ಲಿ ಇದನ್ನ ಬೇಯಿಸುವ ಹಾಗೂ ಇಲ್ಲ. ಸಿಹಿ ಎಲ್ಲ ಹಾಕಿರೋದ್ರಿಂದ ಕಲ್ಲಿಗೆ ಅಂಟುವ ಸಾಧ್ಯತೆ ಇರ್ತದೆ. ಮಧ್ಯಮ ಉರಿಯಲ್ಲಿಯೇ ಇದನ್ನ ಬೇಯಿಸ್ಕೊಳ್ಬೇಕು. ಒಂದು ದೋಸೆ ಆದ ನಂತರ ಮತ್ತೆ ಕಲ್ಲನ್ನ ಕ್ಲೀನ್ ಮಾಡಿಕೊಂಡು ಎಣ್ಣೆ ಅಥವಾ ತುಪ್ಪವನ್ನೆಲ್ಲ ಸವರ್ಕೊಂಡು ದೋಸೆಯನ್ನ ಮತ್ತೆ ಹಾಕೊಳ್ಬೇಕು.
ಈ ದೋಸೆಯನ್ನ ಬೆಣ್ಣೆಯ ಜೊತೆ ಸರ್ವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಾಗ್ತದೆ. ಬಿಸಿ ಬಿಸಿ ದೋಸೆ, ಬೆಣ್ಣೆ, ಜೇನುತುಪ್ಪ ಅಥವಾ ತುಪ್ಪದ ಜೊತೆ ನೀವು ಇದನ್ನ ತಿನ್ಬಹುದು. ರುಚಿ ರುಚಿಯಾದ ಮೆತ್ತಗಿನ ಹಲಸಿನ ಹಣ್ಣಿನ ದೋಸೆ ರೆಡಿಯಾಗಿದೆ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲಸಿನ ಹಣ್ಣಿನ ಖಂಡಿತ ನೀವು ಮನೆಯಲ್ಲಿ ಹಲಸಿನ ಹಣ್ಣನ್ನ ತಂದಾಗ ಟ್ರೈ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.